ಗೈಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ರ್ಯಾಂಡಮ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಎಲ್ಲ ತಿಂದಾಯಿತು. ಇವಾಗ ಪಕ್ಕದ ಮನೆ ಆಂಟಿ ಕಾಯಿ ಸುಲ್ಕೊಡೋಕ್ಕೆ ಯೂನಿಕ್ ಕರೆದಿದ್ರು. ಸೊ ಅವನು ಅಲ್ಲಿ ಹೋಗಿದ್ದಾನೆ. ನೋಡ್ಕೊಂಡು ಬರೋಣ ಬನ್ನಿ. ಏನೇ ಮಾಡ್ತಿದ್ಯಾ? ವ್ಲಾಗ್, ಡೈಲಿ ವ್ಲಾಗ್. ನಿಂಗೆ ಬೆಳಗಿಂದ ಹೇಳಿ ಸಾಕಾಗಿ ನಾನೇ ಮಾಡ್ತಿದ್ದೀನಿ. ಇಷ್ಟು ಸುಲಿದಿದ್ದಾನೆ, ಇಷ್ಟಿದೆ. ಪ್ರೋಟೀನ್ ಹೆಂಗೆ ವರ್ಕ್ ಮಾಡ್ತಾ ಇದೆ ಅಂತ ನೋಡಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಬೆವರು. ಏನು ಮಾಡೋದು? ದುಡಿಮೆ ದೇವರು, ದುಡಿಬೇಕು. ಇದಿಷ್ಟು ಅವ್ರು ನೆನ್ನೆನೆ ಸುಲಿದಿಟ್ಟಿದ್ರು. ಈಗ ಇವನಿಷ್ಟು ಸುಲ್ತಾ ಇದ್ದಾನೆ. ಸಂಜೆ ಜಿಮ್ಮಿಗೆ ಹೋಗೋ ತನಕ ಟೈಮ್ ಇದೆ. ಒಂದು 5 ಕಾಯಿ ಜಿಮ್ಮಿಗೆ ಹೋಗೋತ್ತಿಗೆ. ಇವತ್ತು ಆಮೇಲೆ ಎಲ್ಲೆಲ್ಲಿ ಹೋಗ್ತೀವಿ, ಆಮೇಲೆ ಎಲ್ಲಿಗೆ ಹೋಗೋಚ್ಚಿನಿ, ಎಲ್ಲಿ ಹೋಗೋದು ಅಂದಿದ್ದು ನೀನು? ಎಲ್ಲ ಕರ್ಕೊಂಡು ಹೋಗೋ ಪ್ಲಾನ್ ಇದೆ. ಡೆಲ್ಟಾ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾನೆ. ನೋಡುವ. ಉಡುಪಿಲಿ ಆ ಜಾಗ ಚೆನ್ನಾಗಿದೆ, ಒಂದ್ಸತಿ ವಿಸಿಟ್ ಮಾಡಿ ಬಂದರೆ. ಈಚೆ ಕೆಮ್ಮಣ್ಣು ಹೂಡೆಯಿಂದ ಕೆನರಾ ಬ್ಯಾಂಕ್ ಸಿಗುತ್ತೆ, ಅದ್ರ ಪಕ್ಕದ ರೋಡು ಡೆಲ್ಟಾ ಬೀಚು. ಡೆಲ್ಟಾ ಬೀಚ್ ಅಲ್ಲ, ಡೆಲ್ಟಾ ಪಾಯಿಂಟ್ ಅದು. ಸಾರಿ, ನಾನು ಕರೆಕ್ಟಾಗಿ ಹೇಳಿದೆ, ಡೆಲ್ಟಾ ಪಾಯಿಂಟ್ ಅಂತ. ಆಮೇಲೆ ಕಾಯಿ ಎಲ್ಲ ಎಂಜಾಯ್ ಮಾಡೋಣ, ಸುತ್ತಾಡೋಣ. ಹಸಿಗೆ ಫುಡ್ ಹಾಕಬೇಕು. ಅವಾಗಲಿಂದ ಕೇಳ್ತಾ ಇದೆ. ಬೆಳಿಗ್ಗೆ ಒಂದು ರೌಂಡ್ ಹಾಕಿದ್ರು ಪದೇ ಪದೇ ಕೇಳೋದು. ನೋಡಿ 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 ಬಾ. ಸ್ವಲ್ಪನೇ ಹಾಕ್ತೀನಿ. ಅದು ಅನ್ನದ ಜೊತೆ ಕಲಿಸ್ಕೊಟ್ರೆ ಅದು ತಿಂತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಅದರಲ್ಲೇ ಡ್ರೈ ಫುಡ್ಡನ್ನೇ ಕೊಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇವಾಗ ನಾನು ಒಂದು ಸ್ವಲ್ಪ ನೀರಿಗೆ ಸಬ್ಜಾ ಬೀಜ ಮತ್ತು ಒಂದು ಸ್ವಲ್ಪ ಲೆಮನ್, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡೆ. ಪಾಪ ಸುಸ್ತಾಗಿರ್ತಾನಲ್ಲ ಕೆಲಸ ಮಾಡಿ, ಅದಕ್ಕೋಸ್ಕರ ತಗೊಂಡೋಗಿ ಕೊಡುವ ಸಮಯ. ಬಟ್ ಚಿಯಾ ಸೀಡ್ಸ್ ಇನ್ನೂ ನೆಂದಿಲ್ಲ. ಅದೊಂದು ಮಧ್ಯಾಹ್ನ ನಾನು ಅಲ್ಲಿ ಆಂಟಿ ಮನೇಲಿ ಊಟ ಮಾಡಿದೆ. ಕಪ್ಪೆ ಚಿಪ್ಪು ಮತ್ತು ಫಿಶ್ ಸಾಂಬಾರ್ ಮತ್ತು ಬಾಯ್ಲ್ಡ್ ರೈಸ್. ಫಸ್ಟ್ ಹೇಳ್ಕೊಡ್ತೀವಿ, ವೆರಿ ಸಿಂಪಲ್. ನೋಡಿದ್ದೆ ಫಸ್ಟ್ ಎಲ್ಲನೂ ನೀನು ಒಂದೇ ಸುಲಿತೀಯ, ಅದೆಲ್ಲ ಮಾಡೋದು. ನೋಡಿ ಇಷ್ಟು ಕಾಯಿ ಬಿಡಿಸಿರೋರಿಗೆ ಇವಳು ಕಾಯಿ ಬಿಡಿಸೋದು ಕಲಿಸ್ತೀಯಾಳೆ. ಹಂಗಲ್ಲ, ನಾನು ಈಸಿ ಮೆಥಡ್ ಹೇಳ್ಕೊಟ್ಟಿದ್ದು. ಕಾಪಿ ರೇಟ್ ಬರುತ್ತೆ. ಹಾಡು ಕೇಳ್ತಾ ಕೆಲಸ ಮಾಡಿದ್ರೆ ಕಾಪಿ ರೈಟ್ ಬರುತ್ತಾ? ಹಾಡು ಕೇಳ್ತಲ್ಲ, ಹಿಂಗಂತೆ ಕಾಯಿ ಸುಲಿಯೋದು. ನೋಡ್ಕೊಳ್ರಿ ಫ್ರೆಂಡ್ಸ್. ನೋಡಿ ಚಿನ್ನಿ, ಇಲ್ಲಿ ನೋಡಿ ತಲೆ ಹೋಗಚ್ಚ. ನಡಿ ನಡಿ, ಹೊಡೆದು ಓಡಿಸ್ತೀನಿ. ನಡಿ ನಡಿ ಚಿನ್ನಿ. ಫಸ್ಟ್ ಎಲ್ಲ ಸುಲ್ಕೋಬೇಕು. ನಾನು ಕೆಲಸ ಹಾಳು ಮಾಡೋಕ್ಕೆ ಬಂದಿದ್ದೆ. ನಡಿ ಅಚ್ಚ. ಹೇಳು, ಹಿಂಗ ಸುಲಿಯೋದು ಕಾಯಿ. ನೀನು ಸುಲಿಟ್ಟಿರೋದು ನಾವೆಲ್ಲ ಆಲ್ಟ್ರೇಷನ್ ಮಾಡ್ತಾ ಚಿನ್ನಿ. ಹಂಗೆ ಸುಲಿಯ ಚಿನ್ನಿ, ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದು ನಿಂಗೆ. ಫಸ್ಟ್ ಎಲ್ಲ ಬಿಡಿಸ್ಕೊ ಹೇಳ್ತೀನಿ. ಹಂಗೆ ನೋಡಿ, ಈಗ ಎಷ್ಟು ಈಸಿ ಆಯಿತು ತಾನೆ. ತಾಕತ್ತಿರಬೇಕು. ಆಯ್ತು. ಬ್ರಹ್ಮ ಬರಲ್ಲ ತಾನೆ ಆಮೇಲೆ ಅಂತ ಇರುವೆ ಎಲ್ಲ ಆಗಿದೆ. ಅಲ್ಲಿ ನೋಡಲ್ಲಿ ನಂಗೆ ಜೋರು ಮಾಡ್ತಿರೋದು. ವಾಯ್ಸೇ ಬರ್ತಿಲ್ಲ, ವಾಯ್ಸೇ ಇಲ್ಲ ಚಿನ್ನಿ. ಜೋರು ಮಾಡ್ತಿದೆ. ಏನಾಯ್ತು? ಟಾರ್ಚ್ ಹಾಕೋಣ.
ಹಣ್ಣಲ್ಲೆಲ್ಲ ನೀರು ಕೂಡಾಕಿದಾರಂತ. 200 ಕಾಯಿ ಸುಲ್ದೀನಿ, ಟೋಟಲ್ ಆಗಿ 200 ಕಾಯಿ ಸುಲ್ದೆ. ಬೀಚಿಗೆ ಹೋಗ್ಬೇಕು ಅಂತ ಕಾಯಿ ಸುಲಿಯೋದು ನಿಲ್ಲಿಸ್ತೆ, ಇಲ್ಲಾಂದ್ರೆ ಇನ್ನೂ ಸುಲಿತಾ ಇದ್ದೆ. ಬೀಚಿಗೆ ಹೋಗ್ಬೇಕು ಮತ್ತೆ ಜಿಮ್ಗೆ ಹೋಗ್ಬೇಕು ಸಂಜೆ ಈಗ. ಹಾಗಾಗಿ ಒಂಚೂರು ಫುಡ್ ಹಾಕೋಣ ಹೊಟ್ಟೆಗೆ ಅಂತೇಳಿ ಪುಳಿಯೋಗರೆ ಮಾಡಿಸ್ಕೊತಾ ಇದ್ದೀನಿ. ಮಾಡಿಸ್ಕೊಂಡು ತಿಂದು ಸೀದಾ ಜಿಮ್ ಕಡೆ. ಬಾಯ್ ಬಾಯ್. ಸಾಕಾಗಿದೆ ಕಾಯಿ ಸುಲ್ದಿ. ಬಟ್ಟೆ ನೋಡಿ ಇಲ್ಲಿ ಹಿಂಗಾಗ್ಬಿಟ್ಟಿದೆ. ಕಾಯಿ ಸುಲ್ದಿ ಸಾಕಾಗಿದೆ. ಸ್ನಾನಕ್ಕೆ ಹೋಗ್ಬೇಕು. ಇದು ಬೆಲ್ಟು, ಇದ್ರದ್ದು ಬೆಲ್ಟ್ ಸಿಕ್ಕಿಲ್ಲ ನಮಗೆ, ಅದಕ್ಕೆ ಇವರಿಬ್ರನ್ನ ಕರ್ಕೊಂಡು ಹೋಗ್ತಿಲ್ಲ. ಬಾಯ್ ಬಾಯ್. ಎಲ್ಲಂತ ಎಂತ ಪಾಯಿಂಟ್ ಅಂದಿದ್ದು ನೀನದು? ಡೆಲ್ಟಾ ಪಾಯಿಂಟ್ ಹತ್ರ ಹೊರಟ್ವಿ ಇವಾಗ. ಇಲ್ಲೇ ಇರೋದಾ? ನೋಡಿ ಇದಿಷ್ಟು ಹೊಳೆ, ಇದು ಹೊಳೆ ಹೊಳೆ, ಈ ಕಡೆಯಿಂದ ಸಮುದ್ರ. ಇದು ಸೂಪರ್ ಸ್ಪಾಟು, ಇಲ್ಲಿಗೆ ವಿಸಿಟ್ ಮಾಡ್ಬೋದು. ತುಂಬ ಕಾಮ್ ಆಗಿರುತ್ತೆ ಜಾಗ. ಹಾಂ, ಆ ಕಡೆ ಎಲ್ಲ ಹೊಳೆ. ಅದು ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಥರ ಇದು. ಮಾಡಬೇಕು, ಒಂಚೂರು ಶಾರ್ಪ್ ಮಾಡಬೇಕು. ಚಿಯರ್ಸ್. ನಂಗೆ ಇಲ್ಲೆಲ್ಲ ಆರಿಸಿಟ್ಟ. ಇದೆಯಾ ಕಾಯಿ? ಇದೆ, ಸ್ವಲ್ಪ ಇದೆ. ಪಕ್ಕದ ಮನೆ ಹುಡುಗ ಇವನು ಅಂತ. ಸೂಪರ್ ಟೇಸ್ಟ್ ಇತ್ತಲ್ಲ, ಚೆನ್ನಾಗಿತ್ತು. ನೀರಿನ್ನೂ ಚೆನ್ನಾಗಿತ್ತು. ನಾಳೆ ಚೋಟಿ ಪಕ್ಕದ ಮನೆ ಹುಡುಗ ಇವನು. डॉन डॉन पुलिस को भेज रहा है वीडियो आपका. ಹಿಡ್ಕೊ ಬ್ಯಾಗಿಗೆ. ಜಿಮ್ಮಿಗೆ ಹೋಗ್ತಾ ಟೇಪ್ ಎಲ್ಲ ಹಿಡ್ಕೊಂಡು ಹೋಗ್ತಾನೆ. ಬೈಸಿಪ್ಸ್ ಎಷ್ಟಿತ್ತು ಎಷ್ಟಾಯ್ತು ಅಂತ ನೋಡೋದು ಬೇಡ. ಇಲ್ಲ, ಅದು ನನ್ನ ಕೆಲ್ಸಕ್ಕೆ ಬೇಕಾಗಿರೋ ವಸ್ತುಗಳಲ್ಲ, ಹಾಗೆ ಹಿಡ್ಕೊಂಡು ಹೋಗಿರ್ತೀನಿ ಒಂದೊಂದ್ಸತಿ. ಹೋಗುವ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, 5 ಕಿಲೋಮೀಟರ್ ನಡ್ಕೊಂಬರ್ಬೇಕು. ಈಗ ಹೋಗಿ ಬಾ ಸ್ಕೂಲಿಗೆ ಹುಷಾರಾಗಿ. ಬ್ಯಾಗ್ಕೊಂಡು ಲಂಚ್ ಬ್ಯಾಗ್ ಬಿಡುವ. ನಾನು ರಸ್ತೆ ಬದೀಲಿ ಹೋಗ್ತೀನಿ, ಆಯ್ತಾ? ಸೈಡಲ್ಲಿ ಹೋಗಿ ಬಾ. ಬಾಯ್ ಬಾಯ್. ಸೊ ನಾನಿವಾಗ ಹೋದ ಜಿಮ್ಮಿಗೆ. ಎಲ್ಲ ಅಲ್ಲಲ್ಲೇ ಇಟ್ಟು ಹೋಗಿದ್ದಾನೆ ನೋಡಿ. ಕತ್ತಿಯಲ್ಲೇ ಎಳ್ನೀರು ಕುಡ್ದಿದ್ದೆಲ್ಲ ಎಲ್ಲ ಅಲ್ಲಲ್ಲೇ ಇಟ್ಟು ಹೋಗಿದ್ದಾನೆ. ಇವಾಗ ನಾನು ಕ್ಲೀನ್ ಮಾಡ್ಕೋಬೇಕು. ಸೊ ಏನಾಯಿತು, ನಾನು ಹಿಂಗೆ ಹೊರಗಿಂದ ಬಂದೆ, ಒಂದು ಜ್ಯೂಸ್ ತೊಗೊಂಡು ಬಂದೆ. ಹಿಂಗೆ ಬೆಡ್ ಹತ್ತದೆ, ಹಿಂಗೆ ಹತ್ತಿ ಬೆಡ್ಡು ಇದಕ್ಕೆ ಹೊಡ್ಕೊಂಡೆ. ಎಷ್ಟು ಪೇಯ್ನ್ ಆಗ್ತಿದೆ ಅಂದರೆ
ನಿಮಗೆ ಕಾಣಿಸ್ತಿದೆಯಾ ಏನೋ ಗೊತ್ತಿಲ್ಲ ಊದಿರೋದು. ಎಷ್ಟು ಪೇನ್ ಆಗ್ತಿದೆ ಅಂದರೆ ನೋಡಿ 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 ಓಡ್ತಾ ಇರೋದು ನೋಡಿ. ನಾನು ಹಿಡ್ಕೊಳಕ್ಕೆ ಬಂದರೆ ಕೈಗೆ ಸಿಗಲ್ಲ. ಎಷ್ಟು ಕೆಟ್ಟ ಬುದ್ಧಿ ತೋರಿಸ್ತಾರಂದರೆ ಇವರಿಬ್ಬರು. ನಾನೀಗ ಬೈತೀನಿ ಅಂತ ಬಂದು ಕೂತಿರೋದು. ಇದು ತರ್ಲೆ ತಿಮ್ಮ ಇದು ಕಿಚನಲ್ಲಿ ಮಲ್ಕೊಳ್ಳುತ್ತೆ ಆ್ಯಕ್ಚುಲಿ. ಇವತ್ತೊಂದು ರೆಸಿಪಿ ಹೇಳ್ತೀನಿ, ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಮಾಡೋವಂಥ ರೆಸಿಪಿ ನಾನು ತೋರಿಸ್ತೀನಿ. ಹೀಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಒಂದು ಸ್ವಲ್ಪ ಹೀಟ್ ಆದಮೇಲೆ ಆರೆಂಜ್ ಆಗೋ ತನಕ ಬಿಡಬಾರ್ದು. ಒಂದು ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್ ಆಯಿತು. ಒಂದು ಸ್ಲೈಸ್ ಮಾಡಿದರೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಾರ್ ಬೆಟರ್ ಟೇಸ್ಟ್ ನೀವು ಮ್ಯಾಗಿ ಬರುತ್ತಲ್ಲ, ಕಾರ್ನೇನು ನಾವು ಬಿಡಿಸಿಟ್ಕೊಂಡಿದ್ವಿ ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಸಾಲ್ಟ್, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಇದನ್ನು ಇದಕ್ಕೆ ಹಾಕೋತೀನಿ. ಗ್ಲಾಸ್ ನಾನು ನೀರು ಹಾಕ್ಕೊಂಡಿದ್ದೀನಿ. ಸೊ ನಾನು ಇದಕ್ಕೆ ಮ್ಯಾಜಿಕ್ ಮಸಾಲ ಹಾಕೋತೀನಿ. ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ರೆಡಿ ಆಯಿತು ನಂದು ಚೀಸ್ ಕಾರ್ನ್ ಮ್ಯಾಗಿ. ಸೊ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸಕ್ಕತ್ತಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ ಟೇಸ್ಟು. ತಿಂದ ಹಣ್ಣೆಲ್ಲ ಏನೋ ವಿಷ ಕುಡಿತಾನೆ ದಿನ ರಾತ್ರಿ. ನೀನು ಈಚೆ ಕೂರಬೇಕಿತ್ತು. ತಗೊಳ್ಳೆ, ತೊಳೆಯ ಬಾಟ್ಲು. ಇದೆಲ್ಲ ಹಾಕಲ್ಲ ನಾನು. ಏನು ಆರ್ಡ್ರ್ ಮಾಡಿಕೊಂಡು ದೊಡ್ಡ ವಿಡಿಯೋ ಇದು ಶಾರ್ಟ್ ವಿಡಿಯೋ ಮಾಡೋಣ. ಇವತ್ತಿಗೆ ಇಲ್ಲಿಗೆ ಎಂಡ್ ಅಂತ ಹೇಳು. ಮುಗೀತನ್ನು ವಿಡಿಯೋ. ಇವತ್ತಿಗೆ ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಗಿದೆ. ಫುಲ್ ಟಯರ್ಡ್ ಆಗಿದೆ, ನಿದ್ದೆ ಮಾಡಬೇಕು, ಶಾರ್ಟ್ ವಿಡಿಯೋ ಮಾಡಬೇಕು. ಡೇ 18 ಬೇರೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಸಿಗುವ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.